Hallelujah. Hallelujah. Amen. God doesn't see what you do on the stage. ದೇವರು ನೀ ಸ್ಟೇಜ್ ಮೇಲೆ ಏನನ್ನು ಮಾಡ್ತೀಯ ಅದನ್ನು ನೋಡುವಾತನಲ್ಲ. But God looks at the simple sacrifices that you do for him. ದೇವರು ಆತನಿಗಾಗಿ ನೀ ಮಾಡುವಂತ ಚಿಕ್ಕ ಚಿಕ್ಕ ತ್ಯಾಗಗಳನ್ನು ಮಾತ್ರ ನೋಡುವಾತನು. Hallelujah. Hallelujah. Small things that you are faithful in. ನೀ ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ನಂಬಿಗಸ್ತನಾಗಿರ್ತೀಯಲ್ಲ. Amen. Hallelujah. Hallelujah. Amen. Sometimes we say, Lord, use me, use me, use me. ಕೆಲವು ಸಮಯದಲ್ಲಿ ನಾವು ಹೇಳ್ತೇವೆ, ದೇವರೇ ನಮ್ಮನ್ನು ಉಪಯೋಗಿಸು, ನನ್ನನ್ನು ಉಪಯೋಗಿಸು. Amen. What we think it to be used by God. ದೇವರು ಹೇಗೆ ಉಪಯೋಗಿಸ್ತಾರೆ ಅಂತ ನಾವು ಹೇಗೆ ಅನ್ಕೊಳ್ತೇವೆ ಅಂದ್ರೆ, we think standing before the crowd holding a mic and singing and worshiping God. ನಾವು ಅನ್ಕೊಳ್ತೇವೆ ದೊಡ್ಡ ಕೂಟದಲ್ಲಿ ನಾವು ಹಾಗೆ ನಿಂತು ಆರಾಧನೆ ಮಾಡ್ತಾ ಇರುವ ರೀತಿಯಲ್ಲಿ. But I tell you, ಆದ್ರೆ ನಿಮಗೆ ನಾ ಹೇಳ್ತೇನೆ, God will not call you one day. ದೇವರು ನಿನ್ನನ್ನು ಒಂದು ದಿನ ಕರೆಯುವಾತನಲ್ಲ. Because he is always calling you. ಯಾಕಂದ್ರೆ ಪ್ರತಿ ಸಾರಿ ನಿನ್ನನ್ನು ಆತನು ಕರೀತಾನೆ ಇದ್ದಾರೆ. He is calling you again and again. ತಿರ್ಗಾ ನಿನ್ನನ್ನು ಕರೀತಾನೆ ಇರ್ತಾರೆ. In the book of Exodus chapter 3, ವಿಮೋಚನೆ ಕಾಂಡ ಪುಸ್ತಕ 3ನೇ ಅಧ್ಯಾಯ, the Bible says, ಅದರಲ್ಲಿ ಬರೆಯಲ್ಪಟ್ಟಿದೆ, there was a bush that was burning. ಅಲ್ಲಿ ಒಂದು ಪೊದೆ ಇತ್ತು, ಅದು ಬೆಂಕಿಯಿಂದ ಹಾಗೆ ಉರಿತಾನೆ ಇತ್ತು. Amen. It's the usual thing that happens in a forest. ಅದು ಕಾಡಲ್ಲಿ ನಡೆಯುವಂತ ಸಾಧಾರಣ ಕಾರ್ಯ. But that day, ಆದ್ರೆ ಆ ದಿನ, amen, when Moses was mending the sheep, ಮೋಶೆಯು ಆತನ ಕುರಿಗಳನ್ನು ಮೇಯಿಸ್ತಾ ಇರುವಾಗ, ಎಲ್ಲರೂ ಕೇಳಿಟ್ಟಿರುತ್ತೀರಾ? ಎಲ್ಲರೂ ಗಮನಿಸಿ. Are you hearing me? ನಾ ಹೇಳುವುದು ಕೇಳ್ತಿದ್ದೀಯಾ? Hallelujah. Hallelujah. While Moses was mending the sheep, ಮೋಶೆಯು ತನ್ನ ಕುರಿಗಳನ್ನು ಮೇಯಿಸ್ತಾ ಇರುವಾಗ, he saw a thorny bush, amen, ablaze. ಅಲ್ಲಿ ಆತನು ನೋಡ್ತಾನೆ, ಒಂದು ಮುಳ್ಳಿನ ಪೊದೆ ಆಗಿ ಬೆಂಕಿಯಿಂದ ಮುಚ್ಚಿತ್ತು. It was burning. ಅದು ಹಾಗೆ ಉರಿತಾ ಇತ್ತು. Amen. The Bible says, ಸತ್ಯವೇದ ಹೇಳುತ್ತೆ, he made up his mind to turn aside and go and look at it. ಅದರ ಕಡೆ ಹೋಗಿ ನೋಡುವುದಕ್ಕೆ ಆತ ಮನಸ್ಸು ಮಾಡಿಕೊಂಡ ಅಂತ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. Hallelujah. ಆತನು ದಾರಿ ಬಿಟ್ಟು, amen, ಅದನ್ನು ನೋಡಬೇಕೆಂಬುದಾಗಿ ಬಯಸಿದ. ಆತನು ಆ ದಾರಿಯನ್ನು ಬಿಟ್ಟು ಅದನ್ನು ಹೋಗಿ ನೋಡಬೇಕಂತ ಆತನು ಬಯಸಿದ. ಕನ್ನಡ ಬೈಬಲ್ says, ನಿಮ್ಮ ಕನ್ನಡ ಸತ್ಯವೇದ ಹೇಳುತ್ತೆ, ಆತನು ದಾರಿ ಬಿಟ್ಟು, ಆತನು ದಾರಿ ಬಿಟ್ಟು. I tell you, ನಿಮಗೆ ನಾ ಹೇಳ್ತೇನಲ್ಲ, everyone are busy. ಪ್ರತಿಯೊಬ್ಬರು ಕೂಡ ಬಿಸಿ. Sometimes busy and the word comes from the devil. ಕೆಲವು ಸಮಯದಲ್ಲಿ ಈ ಬಿಸಿ ಅನ್ನೋ ಒಂದು ಪದವೇ ದುರಾತ್ಮನಿಂದಲೇ ಬರೋದು. Amen. Because ಯಾಕಂದ್ರೆ, why do you say ಬಿಸಿಗೂ ಸೈತಾನ್ ಅಂತ ಹೇಳ್ತಿರಲ್ಲ ನೀವು? ಏನು ಬಿಸಿಗೂ ಸೈತಾನನಿಗೂ ಏನು ಒಂದು ಲಿಂಕ್ ಅಂತ ಹೇಳ್ತಿರಲ್ಲ? But I tell you something, ನಿಮಗೆ ನಾ ಹೇಳ್ತೇನೆ, you are called by God, you are called for God. ನೀ ದೇವರಿಂದಲೇ ಕರೆಯಲ್ಪಟ್ಟಿದ್ಯಾ, ದೇವರಿಗೋಸ್ಕರ ಮಾತ್ರ ಕರೆಯಲ್ಪಟ್ಟಿದ್ಯಾ. God made you for him, not for this world. ದೇವರು ನಿನ್ನನ್ನು ಆತನಿಗಾಗಿಯೇ ಸೃಷ್ಟಿ ಮಾಡಿದ್ದಾರೆ, ಹೊರತು ಲೋಕಕ್ಕಾಗಿ ಅಲ್ಲ. God has created you to praise him, to glorify him. ದೇವರು ನಿನ್ನನ್ನು ಸೃಷ್ಟಿ ಮಾಡಿ ಇರುವುದೇ ಆತನನ್ನು ಸ್ತುತಿ ಮಾಡುವುದಕ್ಕೆ, ಆತನನ್ನು ಮಹಿಮೆ ಪಡಿಸುವುದಕ್ಕೆ. The very purpose of God in your life is to live for him. ನಿನ್ನ ಜೀವನದಲ್ಲಿ ದೇವರ ಮುಖ್ಯ ಉದ್ದೇಶವೇ ನೀ ಆತನಿಗಾಗಿ ಬದುಕಬೇಕಂತ. You will go to the electronic shop and you will buy and what vacuum cleaner. ಒಂದು ಎಲೆಕ್ಟ್ರಾನಿಕ್ ಶಾಪ್ ಹೋಗಿ ಒಂದು ವ್ಯಾಕ್ಯೂಮ್ ಕ್ಲೀನರ್ ತಗೊಳ್ತೀರಾ? Why do you buy that vacuum cleaner spending so much of money? ಅಷ್ಟು ದುಡ್ಡನ್ನು ಖರ್ಚು ಮಾಡಿ ಯಾಕೆ ವ್ಯಾಕ್ಯೂಮ್ ಕ್ಲೀನರ್ ತಗೊಳ್ತೀರಾ? Because it should be used for you. ಯಾಕಂದ್ರೆ ಇದು ನಿಮಗಾಗಿ ಉಪಯೋಗ ಆಗಬೇಕು ಅಂತ. ಆವಾ ಇಲ್ಲಿಯಾ சொல்லுங்க? ಹೌದಾ ಇಲ್ವಾ? ಅದು ಉங்களுக்கே ಯೂಸ್ ಆಗಲೇನಾ? ಅದು ನಿಮಗೆ ಉಪಯೋಗ ಇಲ್ಲ ಅಂದ್ರೆ what is the use of spending money? ಅಷ್ಟು ದುಡ್ಡು ಖರ್ಚು ಮಾಡಿದ್ರಲ್ಲಿ ಉಪಯೋಗವೇನು? I tell you, my dear people of God, ನನ್ನ ದೇವಜನರೇ, ನಿಮಗೆ ನಾನು ಹೇಳ್ತೇನೆ, God has not bought you with the worldly things, he bought you with his blood. ದೇವರು ಲೋಕದ ಕಾರ್ಯಗಳ ಮೂಲಕ ನಿನ್ನನ್ನು ಕೊಂಡುಕೊಂಡಿಲ್ಲ, ಆತನ ರಕ್ತವನ್ನು ಕೊಟ್ಟು ನಿನ್ನನ್ನು ಕೊಂಡುಕೊಂಡಿದ್ದಾರೆ. He gave his life, amen, and purchased you. ಆತನು ತನ್ನ ರಕ್ತವನ್ನು, ಜೀವವನ್ನು ಸುರಿಸಿ ನಿನ್ನನ್ನು ಆತನು ಕೊಂಡುಕೊಂಡಿದ್ದಾರೆ. If you are not getting used by God for God, then what is the use of your life? ದೇವರಿಗಾಗಿ ನೀ ಯಾವ ಕಾರ್ಯದಲ್ಲೂ ಉಪಯೋಗ ಇಲ್ಲ ಅಂದ್ರೆ ನಿನ್ನ ಜೀವನದಲ್ಲಿ ಯಾವ ಕಾರ್ಯಕ್ಕೆ ಉಪಯೋಗ? Jesus said, ಯೇಸು ಸ್ವಾಮಿ ಹೇಳಿದ್ರು, you are neither hot or cold. ನೀ ಬಿಸಿಯಾಗೂ ಇಲ್ಲ, ನೀ ತಣ್ಣಗೂ ಇಲ್ಲ. Amen. You are not fully fire for God or not, amen, fully gone into the world. You are living, amen, double-minded life. ನೀನು ದೇವರಿಗಾಗಿ ಬೆಂಕಿಯಾಗಿ ನೀವು ಉರಿತಾನೂ ಇಲ್ಲ, ನೀ ಲೋಕಕ್ಕೆ ತಣ್ಣಗೂ ಇಲ್ಲ, ನೀ ಎರಡರ ಮಧ್ಯದಲ್ಲಿ ಜೀವಿಸ್ತಾ ಇದೀಯಾ. Amen. God says, ದೇವರು ಹೇಳ್ತಾರೆ, I will spit you out of my mouth. ನನ್ನ ಬಾಯಿಂದ ನಿನ್ನನ್ನು ಉಗಿದು ಬಿಡುತ್ತೇನೆ. I will spit you out of my mouth. ನನ್ನ ಬಾಯಿಂದ ನಿನ್ನನ್ನು ಉಗಿದು ಬಿಡುತ್ತೇನೆ. Amen. This morning I want to ask you to recheck your life. ಈ ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ಒಂದು ನಾ ಕೇಳ್ತೇನೆ, ಇನ್ನೊಂದು ಸಾರಿ ಜೀವನವನ್ನು ಪರಿಶೋಧನೆ ಮಾಡಿ ನೋಡಿ. Just check how far you are useful to God and his kingdom. ಹಾಗೆ ಪರಿಶೋಧನೆ ಮಾಡಿ ನೋಡಿ, ದೇವರ ರಾಜ್ಯಕ್ಕೆ ನಾ ಎಷ್ಟು ಉಪಯೋಗವಾಗಿದ್ದೇನೆ. Pastor, I give my tithes and offerings. Ayo, keep your tithes and offerings with you. God doesn't need your money, God needs you. ಪಾಸ್ಟರ್, ನಾನು ನನ್ನ ಕಾಣಿಕೆ ದಶಮಾಂಶಗಳನ್ನು ಕೊಡ್ತೇನೆ. ಅಯ್ಯೋ, ನಿನ್ನ ದಶಮಾಂಶ ಕಾಣಿಕೆ ನೀನೇ ಇಡ್ಕೋ, ಯಾಕಂದ್ರೆ ದೇವರಿಗೆ ನಿನ್ನ ದುಡ್ಡು ಬೇಕಿಲ್ಲ, ನೀನೇ ಬೇಕಿರೋದು. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? God needs you. ದೇವರಿಗೆ ನೀನೇ ಬೇಕು. God needs your time. ದೇವರಿಗೆ ನಿನ್ನ ಸಮಯ ಬೇಕು. God needs your heart.
ದೇವರಿಗೆ ನಿನ್ನ ಹೃದಯ ಬೇಕು. God needs nothing else than that because he has everything with him. ಅದರ ಹೊರತು ದೇವರಿಗೆ ಬೇರೆ ಏನು ಬೇಕಿಲ್ಲ, ಯಾಕಂದ್ರೆ ದೇವರ ಬಳಿ ಎಲ್ಲ ಉಂಟು. Amen. Gold and silver belongs to him. ಬೆಳ್ಳಿ ಬಂಗಾರ ಆತನಿಗೆ ಸೇರುತ್ತೆ. Amen. Earth and everything that is in it belongs to the Lord. ಭೂಮಿಯು ಭೂಮಿಯಲ್ಲಿ ಇರುವಂತ ಎಲ್ಲವೂ ಆತನದೇ. Heavens are his. ಪರಲೋಕವೂ ಆತನದೇ. Angels are his. ದೇವದೂತರು ಆತನದೇ. Amen. Every wealth is his. ಎಲ್ಲಾ ಐಶ್ವರ್ಯ ಎಲ್ಲವೂ ಆತನದೇ. Every victory is his. ಎಲ್ಲಾ ಜಯವೂ ಆತನದೇ. Every wisdom is his. ಎಲ್ಲಾ ಜ್ಞಾನವೂ ಆತನದೇ. All that God doesn't have is your time. ದೇವರ ಬಳಿ ಒಂದು ಇಲ್ಲ ಅಂದ್ರೆ ಅದು ನಿನ್ನ ಸಮಯ. I want to tell you what a great man of God once said. ಒಂದು ದೈವ ಸೇವಕರಿಗೆ ಹೇಳಿದ್ರು, Amen. God is not available to those who aren't available to him. ದೇವರಿಗೆ ಯಾರು ಆತನಿಗೆ ದೇವರಿಗೆ ಸಿಗ್ತಾನೆ ಇರಲ್ವೋ ಆ ಜನರಿಗೆ ದೇವರು ಸಿಗುವುದೇ ಇಲ್ಲ. Amen. Hallelujah. Hallelujah. When you are in ICU, ನೀ ಐಸಿಯು ಅಲ್ಲಿ ಇರುವಾಗ, amen, when you cry out, ನೀ ಅಳುವಾಗ, your surgeon will never attend you within seconds, but God comes down. ನಿನ್ನ ವೈದ್ಯನು ಅಲ್ಲಿ ಬೇಗವಾಗಿ ಬಂದು ಕಾರ್ಯ ಮಾಡಲ್ಲ, ಆದ್ರೆ ನಿನ್ನ ದೇವರೇ ಅಲ್ಲಿ ಬೇಗವಾಗಿ ಬರೋದು. Amen. Your surgeon suggests surgery, but God suggests healing for you. ನಿನ್ನ ವೈದ್ಯರು ಅಲ್ಲಿ ಆಪರೇಷನ್ ಮಾಡಬೇಕಂತ ಅವರು ಸಜೆಸ್ಟ್ ಮಾಡ್ತಾರೆ, ಆದ್ರೆ ನಿನ್ನ ದೇವರು ನಿನಗೆ ಸ್ವಸ್ಥತೆ ಕೊಟ್ಟು ಹೋಗ್ತಾರೆ. Whenever you read 33:3 of Jeremiah, ಯೆರೆಮಯ 33:3 ನೀ ಯಾವಾಗೆಲ್ಲ ಓದುವಾಗ, amen, it thrills us. ಅದು ಹಾಗೆ ನಮ್ಮ ಒಳಗೆ ಒಂದು ಧೈರ್ಯ ಉಂಟು ಮಾಡುತ್ತೆ. Call upon my name and I will answer you. ಯಾಕಂದ್ರೆ ಅಲ್ಲಿ ದೇವರು ಹೇಳುತ್ತಾರೆ, ನನ್ನನ್ನು ನೋಡಿ ನೀ ಕರಿ, ನಾನು ಬಂದು ಉತ್ತರ ಕೊಡುತ್ತೇನೆ. When you call his name, he just understands what you are going through and he will turn your mess into a miracle. ನೀ ಆತನ ನಾಮವನ್ನು ಕರೆಯುವಾಗ ದೇವರಿಗೆ ಗೊತ್ತಾಗುತ್ತೆ, ಆತನು ಬಂದು ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸಿ ಹೋಗುತ್ತಾರೆ. But ಆದರೆ so many times God calls you. ಅನೇಕ ಸಾರಿ ದೇವರು ನಿನ್ನನ್ನು ಕರೀತಿದ್ದಾರೆ. But we are living a Sunday Christian. ಆದ್ರೆ ನಾವು ಒಂದು ಭಾನುವಾರದ ಕ್ರೈಸ್ತರಾಗಿ ಬದುಕ್ತಿದ್ದೇವೆ. We come on Sunday, show our faces, amen, with a big smile and go away. ಭಾನುವಾರ ಬರ್ತೇವೆ, ಆರಾಧನೆಯಲ್ಲಿ ನಿಲ್ತೇವೆ, ಒಂದು ದೊಡ್ಡ ನಗುವನ್ನು ತೋರಿಸಿ ಮುಖ ತೋರಿಸಿ ಓಡೋಗ್ಬಿಡ್ತೇವೆ. What about our dedication to God? ದೇವರಿಗಾಗಿ ನಮ್ಮ ತ್ಯಾಗಗಳು ಎಲ್ಲಿ? Amen. I tell you, ನಿಮಗೆ ನಾ ಹೇಳ್ತೇನೆ, amen, a believer, ಒಂದು ವಿಶ್ವಾಸಿ, amen, is not just called to be on Sunday morning. ಆತನು ಬರೀ ಭಾನುವಾರ ಬೆಳಗ್ಗೆ ಬರುವುದಕ್ಕೆ ಮಾತ್ರ ಕರೆಯಲ್ಪಟ್ಟಿಲ್ಲ. He is 24 hours a believer. ಆತನು 24 ತಾಸು ವಿಶ್ವಾಸಿನೇ. He is 24 hours a child of God. ಆತ 24 ತಾಸು ದೇವರ ಮಗುವೆ. If demons are full time, why not the children of God be full time? ದುರಾತ್ಮಗಳೇ ಫುಲ್ ಟೈಮ್ ಆಗಿರುವಾಗ ಯಾಕೆ ದೇವಜನರು ನಾವು ಫುಲ್ ಟೈಮ್ ಅಲ್ಲಿಲ್ಲ? Amen. Hallelujah. Hallelujah.